ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲುವನ್ನು ದಾಖಲಿಸಿದ್ದಾರೆ. ಘೋಷಣೆ ಆಗಿದೆ ಈಗ ಕುಮಾರಸ್ವಾಮಿ ಅವರ ಒಂದು ಗೆಲುವು. ಮಂಡ್ಯದಲ್ಲಿ ಗೆದ್ದಿರುವಂತಹ ಕುಮಾರಸ್ವಾಮಿ ಸ್ಟಾರ್ ಚಂದ್ರು ಅವರ ವಿರುದ್ಧವಾಗಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಸೊ ಅಲ್ಲಿಗೆ ಜೆಡಿಎಸ್ 2 ಪಕ್ಕ ಆಯ್ತು. 3ರಲ್ಲಿ 2 ಸ್ಥಾನಗಳನ್ನ ಜೆಡಿಎಸ್ ಗೆದ್ಕೊಂಡಿದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ. ಕೋಲಾರ ಮತ್ತೆ ಮಂಡ್ಯದಲ್ಲಿ ಜೆಡಿಎಸ್ ಗೆದ್ದಿದೆ. ಒಂದು ಕಳ್ಕೊಂಡಿದ್ ಪಡ್ಕೊಂಡಂಗಾಯ್ತು. ಪುತ್ರನ್ ಸೋಲು. ಹೌದು, ಪುತ್ರ ಪ್ರತಿ ಸಲ ಹೇಳ್ತಾ ನಾನು 5 ಲಕ್ಷ ಮತ ನಾನು ಸೋಲ್ಸಿರ್ಬೋದು, ನನ್ಗೆ 5.5 ಲಕ್ಷ ಮತ ಬಂದಿದೆ ನನಗೆ, ಹಾಗಾಗಿ ಮಂಡ್ಯ ಜನ ಜೆಡಿಎಸ್ ಜೊತೆಗಿದ್ದಾರೆ ಅನ್ನುವಂಥದ್ದು. ಬಟ್ ಈ ಬಾರಿ ಅದನ್ನ ಮತ್ತೆ ಪಡೆಯುವಂತ ನಿಟ್ಟಿನಲ್ಲಿ ಸ್ವತಃ ಕುಮಾರಸ್ವಾಮಿ ಅವರೇ ಮೊದಲ ಬಾರಿಗೆ ಅಖಾಡಕ್ಕೆ ಇಳಿಬೇಕಾದಂತದ್ದು ಅನಿವಾರ್ಯತೆ ಬಂತು. ಮಂಡ್ಯದಲ್ಲಿ ಅಂತೂ ಜೆಡಿಎಸ್ ನ ಭದ್ರಕೋಟೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಯ್ತು. ಕಳೆದ ಬಾರಿ ಕೈತಪ್ಪ ಹೋಗಿರ್ಬೋದು, ಅದ್ರ ಹಿಂದೆ ಎಲ್ಲ ಶಿವರಾಮೇಗೌಡರು ಅಲ್ವಾ ಜೆಡಿಎಸ್ ಇಂದ ನಿಂತು ಗೆದ್ದಂಥದ್ದು ಬೈ ಎಲೆಕ್ಷನ್ ನಲ್ಲಿ. ಅದಾದ ನಂತರ ಅದ್ರ ಹಿಂದೆ ರಮ್ಯಾ ಅವರು, ಪುಟ್ಟರಾಜು ಅವರು ಆದಂತ ನಂತರದಲ್ಲಿ ಮತ್ತೆ ಈಗ ಎಲ್ಲ ಶಿವರಾಮೇಗೌಡರಾದಂತ ನಂತರದಲ್ಲಿ ಮತ್ತೆ ವಶಕ್ಕೆ ಪಡೆದಂಗೆ ಆಯ್ತು. ಅದು ಏನು 2 ಲಕ್ಷ ಮತಗಳ ಅಂತರ. ನಾನು ಅದಕ್ಕೆ ಹೇಳ್ತಾ ಇದ್ದೆ ಆರಂಭದಲ್ಲಿ, ಮಂಡ್ಯದಲ್ಲಿ ಈ ಸಲ ರಾಜ್ಯದಲ್ಲೇ ಆಗಿರುವಂತಹ ದಾಖಲೆ ಪ್ರಮಾಣದ ಮತದಾನ 81.75%. ಕಳೆದ ಬಾರಿನೂ 80% ಆಗಿತ್ತು. 80 ಆ ಹೆಚ್ಚುವರಿ ಮತ ಯಾರಿಗೋಗಿದೆ? ಅದು ಏನು ಗ್ಯಾರಂಟಿ ಮತಗಳ, ಮಹಿಳೆಯರು ಹಾಕಿರುವಂತ ಮತಗಳ, ಅಥವಾ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಹಾಕಿರುವಂತ ಮತಗಳ? ಹೌದು, ಇದು ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಆಗಿರ್ಬೋದಾ ಅಂತ ಮತಗಳಂತ ಕಾಣ್ತದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಹಾಸನ, ಮಂಡ್ಯ, ಈ ಕಡೆ ಮಾಗಡಿ, ಇಲ್ಲೆಲ್ಲ ಇರುವಂತ ಬೆಂಗಳೂರು ವೋಟರ್ಸು ಊರ್ ಕಡೆ ವೋಟ್ ಹಾಕ್ಬಿಡ್ತಾರೆ. ಬೆಂಗಳೂರು ಶೇರಿಂಗ್ ಕಮ್ಮಿ ಆಗ್ಬಿಡುತ್ತೆ. ಶರಣ ಅವ್ರೆ, ಇಲ್ಲಿ ಇದೊಂದ್ ರೀತಿ ಹಿಂಗೆ ಇದೆ ಈಗ ಬಿಜೆಪಿ. ಇವರಿಬ್ರು ನಾಯಕರು ಹಿಂಗ್ ಮೇಲೆ ಕೈ ಮೇಲೆ ಹಾಕೊಂಡು ಹೆಂಗ್ ಕುಣಿತಾರೋ ಅದು ಗೊತ್ತಿಲ್ಲ. ಅಂದ್ರೆ ಅಷ್ಟು ಮಡುವಿನ ಒಪ್ಪಂದ ಆಗಿದೆಯಾ ಅನ್ನುವಂತ ರೀತಿಯಾಗಿ, ಅಥವಾ ಇಬ್ರು ನಡುವೆ ಹೊಂದಾಣಿಕೆ ಇದೆಯಾ ಅನ್ನುವಂಥದ್ದು ಇಷ್ಟು ಟೂ ಅರ್ಲಿ ಅಂತ ಕಾಣಿಸುತ್ತೆ. ಬಟ್ ಕಾರ್ಯಕರ್ತರುಗಳಿಗೆ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬಂದಂತವರಿಗೆ ಈ ರೀತಿ ನಾಟು ಸ್ಟೆಪ್ ಹಾಕುವಂತ ರೀತಿಯಾಗಿ ಒಂದು ಅವಕಾಶ ಅಂತೂ ಬಂದಿದೆ. ಅದು ಈ ಕಾಂಬಿನೇಷನ್ ಅಗೈನ್ ಬಿಜೆಪಿ ಹಾಗೆ ಜೆಡಿಎಸ್ ಕಾಂಬಿನೇಷನ್ ಇದೆಯಲ್ಲ, ಅದು ಬಹುಶಃ ಒಂದಂತದ ಮಟ್ಟಿಗೆ ವರ್ಕೌಟ್ ಆಗಿದೆ. ಯಾಕಂದ್ರೆ ಇದೇ ರೀತಿಯಂತ ಕಾಂಬಿನೇಷನ್ ಅಲ್ಲಿ ಹಿಂದೆ ಜೆಡಿಎಸ್ ಅಲ್ಲಿ ಚುನಾವಣೆಯನ್ನ ಎದುರಿಸಿತ್ತು. ಯಾರ ಜೊತೆ? ಕಾಂಗ್ರೆಸ್ ಜೊತೆ. ಏನಾಯ್ತು? ಒಬ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ವಿರುದ್ಧವಾಗಿ ಸೋಲ್ಬೇಕಾಗಿತ್ತು. ಬಟ್ ಈಗ ಅಗೇನ್ ಅದೇ ರೀತಿಯಾದಂತ ಒಂದು ಮೈತ್ರಿ ಜೆಡಿಎಸ್ ಬಿಜೆಪಿ ಬಹಳ ಏನಾದ್ರು ವರ್ಕೌಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದು ಬಹಳ ಅನುಕೂಲಕ್ಕೆ ಬಂದಿದೆ ಅನ್ನುವಂಥದ್ದು ಸ್ಪಷ್ಟ. ಬಟ್ ಈ ಮೈತ್ರಿಯ ಮುಂದುವರೆದ ಭಾಗ ಏನು ಶರವಣ ಅವರೇ? ನೋಡಿ, ಅದು ಹೇಳಕ್ ಮುಂಚಿತವಾಗಿ ನಮ್ಮ ನಿಕ್ಷಿತ್ ಅವ್ರು, ನನ್ನ ಸ್ನೇಹಿತರವರು, ನಿಖಿತ್ ರಾಜ್ರವರು ಸಜ್ಜನರು ದುರ್ಜನರು ಅಂತ ಹೇಳಿ ಏನೋ ಮಾತಾಡ್ತಾ ಇದ್ರು. ಅದೇ ಪಡವಾರಳ್ಳಿ ಪಾಂಡವರು ಹಾಡು. ಹೌದು, ಹಾಡು ಕೂಡ ತುಂಬಾ ಸಾಹಿತ್ಯ ಕಲ್ತಿದ್ದಾರೆ ಅವರು, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅಲ್ಲಲ್ಲ, ನಾನು ಅದನ್ನ ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಜನರಿಗೆ, ರಾಜ್ಯದ ಜನರಿಗೆ ತಪ್ಪು ಸಂದೇಶ ಹೋಗ್ಬಾರ್ದು. ನಾನು ಹೇಳೋದು ಇಷ್ಟೇ. ಈಗ ಹಾಸನ್ನ ನೀವು ಆ ತರ ಪರಿಗಣಿಸೋದಾಗಿದ್ರೆ ಬೆಂಗಳೂರು ಗ್ರಾಮಾಂತರನ ಯಾವ ತರ ತಗೋತೀರಿ? ಇವತ್ತು ಉಪಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು, ತನ್ನ ಸೋದರ ಅಲ್ವಾ, ಸಿಟ್ಟಿಂಗ್ ಎಂಪಿ 3 ಬಾರಿ ಗೆದ್ದಿರತಕ್ಕಂಥವ್ರು, ಅಲ್ಲಿ ನಡೀತಿರತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಲ್ವಾ, ಒಬ್ರು ಸಾಮಾನ್ಯ ವೈದ್ಯರವರು, ಅದು ಸರ್ಕಾರಿ ಹುದ್ದೆಯನ್ನ ಪಡೆದಿರತಕ್ಕಂಥವ್ರು.